ಹಲೋ ನಮಸ್ತೆ ಸ್ಟೂಡೆಂಟ್ಸು. ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಾ? ಫಸ್ಟ್ ಇಯರ್ಲಿದ್ದೀರಾ ಅಥವಾ ಸೆಕೆಂಡ್ ಇಯರ್ಲಿದ್ದೀರಾ ಆರ್ ಎಲ್ಸ್ ಥರ್ಡ್ ಇಯರ್ಲಿದ್ದೀರಾ ಅಥವಾ ಈಗ ಫೈನಲ್ ಇಯರ್ಲಿದ್ದೀರಾ? ಸರ್ ಪ್ಲೇಸ್ಮೆಂಟ್ ಬಗ್ಗೆ ಏನು ಅರ್ಥ ಆಗ್ತಾ ಇಲ್ಲ, ನಾನು ಹೇಗೆ ಪ್ಲೇಸ್ಮೆಂಟ್ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಷನ್ಸ್ಗಳಾಗ್ತಾ ಇದೆ, ಕಂಪನೀಸ್ಗಳು ಏನು ಕೇಳ್ತಾರೆ, ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಒಂದೊಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗೆ ಜಾಯ್ನ್ ಆಗಬೇಕಂದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ರೋಡ್ ಮ್ಯಾಪನ್ನು ನಾನು ಕೊಡ್ತಾ ಇದ್ದೇನೆ. ನೆನಪಿಟ್ಕೊಳ್ಳಿ, ನೀವು ಇದಿಷ್ಟನ್ನು ಮಾಡಿದರೆ 100% ನೀವು ನಾನು ಹೇಳಿದ ಈ ರೋಡ್ ಮ್ಯಾಪನ್ನು ಅಥವಾ ನಾನು ಹೇಳಿದ್ದಿಷ್ಟನ್ನು ಫಾಲೋ ಮಾಡಿದರೆ ಒಂದೊಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಲಿ ಒಂದೊಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗ್ತೀರಾ. ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಯುವರ್ ಕಾಲೇಜು, ನೀವು ಅಂದ್ಕೊಳ್ಬೋದು ಸರ್ ನನ್ನ ಕಾಲೇಜಲ್ಲಿ ನನಗೆ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಕಡಿಮೆ ಇದೆ. ಸೊ ಇಟ್ ಡಸಂಟ್ ಮ್ಯಾಟರ್ಸ್, ನೀವು ಈ ಸ್ಕಿಲ್ಸನ್ನು ಕಲ್ತ್ಕೊಂಡ್ರೆ ಆಫ್ ಕ್ಯಾಂಪಸ್ಸಲ್ಲೂ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸು, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮ್ಮ ಕಾಲೇಜನ್ನು ಬಿಟ್ಟು ನಾನು ಎಲ್ಲ ಕಾಲೇಜಿಗೂ ಈಗ ವಿಸಿಟ್ ಮಾಡ್ತಾ ಇದ್ದೇನೆ, ಇಂಜಿನಿಯರಿಂಗ್ ಕಾಲೇಜಸ್ಗೆ. ನಿಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿದಾಗ ಹೆಚ್ಚಿನ ಕಾಲೇಜಲ್ಲಿ ಏನಾಗ್ತಾ ಇದೆ ಕೇಳಿದರೆ ಆನ್ ಕ್ಯಾಂಪಸ್ಗಿಂತ ಆಫ್ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳು ಒಳ್ಳೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಆನ್ ಕ್ಯಾಂಪಸ್ ಇದ್ದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟ್ ಆನ್ ಕ್ಯಾಂಪಸ್ ಆಗದೇ ಇದ್ದರೆ ನಾನು ಆಫ್ ಕ್ಯಾಂಪಸ್ ಟ್ರೈ ಮಾಡಬೇಕು ಅಂದರೆ ನನ್ನಲ್ಲಿ ಯಾವ ಸ್ಕಿಲ್ಸ್ ಇರಬೇಕು, ನಾನು ಯಾವುದರಲ್ಲಿ ಡಾಮಿನೇಟ್ ಮಾಡಬೇಕು. ಲ್ಯಾಕ್ಸ್ ಆಫ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ. ನಾನು ಈ ಇಂಜಿನಿಯರಿಂಗ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ಗಳ ಮಧ್ಯೆ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇರೋ ಫೈನಲ್ ಇಯರ್ ಅವರ ಮಧ್ಯೆ ನಾನು ಹೇಗೆ ಡಾಮಿನೇಟ್ ಮಾಡೋದು ಅಂತ ನಿಮಗೆ ಡೌಟ್ಸ್ ಇದ್ದರೆ ಈ ವಿಡಿಯೋ ನಿಮಗೆ ಟಿಲ್ ದ ಎಂಡ್ ವಾಚ್ ಮಾಡಿ. 100% ನಾನು ಹೇಳಿದ್ದನ್ನು ನೀವು ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ 100% ನಿಮಗೆ ಸಕ್ಸಸ್ ಸಿಗುತ್ತೆ. ಯು ಮೈಟ್ ಬಿ ಇನ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆರ್ ಥರ್ಡ್ ಇಯರ್. ಓಕೆ, ಫಸ್ಟ್ ಇಯರಲ್ಲಿ ಇದ್ದರೂ ಕೂಡ ಇದನ್ನು ಫಾಲೋ ಮಾಡಿ. ನೀವು ಸೆಕೆಂಡ್ ಇಯರಲ್ಲಿದ್ದರೆ ದಿಸ್ ಇಸ್ ವೆಲ್ ಆ್ಯಂಡ್ ಗುಡ್, ಬೆಸ್ಟ್ ಟೈಮು. ಥರ್ಡ್ ಇಯರ್ಲಿದ್ದರೆ ನೀವು ಕಂಪಲ್ಸರಿ ಮಾಡಲೇಬೇಕು. ಫೈನಲ್ ಇಯರ್ ದೇರ್ ಇಸ್ ನೋ ಆಪ್ಷನ್ನು. ನೀವು ಅಟ್ಲೀಸ್ಟ್ ಈಗ ಆಗದೇ ಇದ್ದರೂ ಸ್ವಲ್ಪ ಟೈಮ್ ಬಿಟ್ಟಾದರೂ, ಸ್ವಲ್ಪ ಲೇಟ್ ಆದರೂ ಒಂದು ಒಳ್ಳೆ ಜಾಬಲ್ಲಿ ಲ್ಯಾಂಡ್ ಆಗ್ತೀರಾ. ಓಕೆ, ಸೊ ಫಸ್ಟ್ ಆಫ್ ಆಲು ಪ್ಲೇಸ್ಮೆಂಟ್ ಆಗಲಿಕ್ಕೆ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಅಕಾಡೆಮಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಅಕಾಡೆಮಿಕ್ಸು ತುಂಬ ಇಂಪಾರ್ಟೆಂಟು. ಯಾರಾದರೂ ನಿಮ್ಮ ಹತ್ರ ಬಂದ್ಕೊಂಡು ಏನು CGPA ಡಸಂಟ್ ಮ್ಯಾಟರ್ಸ್ ಅಂತ ಹೇಳಿದರೆ ಇದು ಬಿಗ್ಗೆಸ್ಟ್ ಬ್ಲಂಡರ್, ದೊಡ್ಡ ಸುಳ್ಳು. ಯಾರು ನಿಮ್ಮ ಹತ್ರ ಬಂದ್ಕೊಂಡು ಪ್ಲೇಸ್ಮೆಂಟಿಗೆ CGPA ಡಸಂಟ್ ಮ್ಯಾಟರ್ಸ್ ಅಂತ ಹೇಳ್ತಾರೆ ನೋಡಿ, ಅವ್ರು ಹೇಳ್ತಾ ಇರೋವಂಥದ್ದು ದೊಡ್ಡ ಲೈ ಅದು. ಯಾಕೆ ಗೊತ್ತುಂಟಾ, ನಾನೊಂದು ವೀಡಿಯೋನ ನೋಡಿದ್ದೇನೆ, ಯಾವುದೊಂದು ಸ್ಟೂಡೆಂಟು CGPA ಇಸ್ ಅ ಶಿಟ್ ಅಂತೆ. ಸ್ಟೂಡೆಂಟ್ಸು ಈ ಥರ ಹೇಳಿದರೆ ದಯವಿಟ್ಟು ಅವ್ರನ್ನ ಫಾಲೋ ಮಾಡಬೇಡಿ ಪ್ಲೀಸ್. ಯಾಕಂತ ಕೇಳಿದರೆ CGPA ಮ್ಯಾಟರ್ ಆಗೇ ಆಗುತ್ತೆ. ಇದು ನಾನು ಒಬ್ಬ ಇಂಜಿನಿಯರಿಂಗ್ ಮಾಡಿದವನು, RVCL ಇಂಜಿನಿಯರಿಂಗ್ ಮಾಡಿದವನು, ಮೋರ್ ದ್ಯಾನ್ 150-200 ಕಂಪನೀಸನ್ನು ಅಟೆಂಡ್ ಮಾಡಿದವನು. ಐ ನೋ ದ್ಯಾಟ್. ಓಕೆ, CGPA ಮ್ಯಾಟ್ರ್ ಆಗುತ್ತೆ. ಯಾಕೆ ಕೇಳಿದರೆ, ನಿಮ್ಮ ಸಿಂಪಲಾಗಿ ಹೇಳೋದು, ಒಂದು ಕಾಲೇಜಲ್ಲಿ 500 ಸ್ಟೂಡೆಂಟ್ಸ್ಗಳಿದ್ದಾರೆ, ಎಲ್ಲರೂ ಕೂಡ ಒಂದೇ ಟೈಮ್ ನೆಕ್ಸ್ಟ್ ರೌಂಡಿಗೆ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮೇ ಬಿ ಫಾರ್ ಆಪ್ಟಿಟ್ಯೂಡ್, ಫಸ್ಟ್ ರೌಂಡಲ್ಲಿ ಆಪ್ಟಿಟ್ಯೂಡ್ ಇರ್ಬೋದು, ಅಥವಾ ಇಂಗ್ಲೀಷ್ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ಕೋಡ್ ಸ್ನಿಪ್ಪೆಟ್ ಕೊಟ್ಟು ಟೆಕ್ನಿಕಲ್ ಇರ್ಬೋದು, ಎಲ್ಲರೂ ಕೂಡ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, CGPA ಬೇಸಿಸ್ ಮೇಲೆ ನಿಮ್ಮನ್ನು ಫಿಲ್ಟರ್ ಮಾಡ್ತಾರೆ. ಫಸ್ಟಿಗೆ ಹೇಳ್ತಾರೆ ದೋಸ್ ಹೂ ಆರ್ ಹ್ಯಾವಿಂಗ್ ದಿಸ್ ಮಚ್ ಆಫ್ CGPA ಅಂತ ಹೇಳ್ತಾರೆ. ಆವಾಗ ನೀವು ಅಲ್ಲಿ ಫಿಲ್ಟರ್ ಆಗ್ತೀರಾ. ಸೊ ಸರ್, ಹಾಗಾದರೆ ನಾನು CGPA ಎಷ್ಟು ಇಡಬೇಕು? ಮಿನಿಮಮ್ 6.5. ನಾನು ಹೇಳೋದು 7+ ಈಸ್ ಅ ಸೇಫರ್ ಸೈಡ್ CGPA. ಓಕೆ, ಅಟ್ಲೀಸ್ಟ್ 7+ CGPA ಇಟ್ಕೊಳ್ಳಿ ದಯವಿಟ್ಟು. ಮಿನಿಮಮ್ 6.5 ಫಸ್ಟ್ ಒನ್. ಎರಡನೇದು, ನೋ ಬ್ಯಾಕ್ಲಾಗ್ಸ್. ಅಂದರೆ ಹೆಚ್ಚಿನ ಕಂಪನಿಯವರು ಫಸ್ಟ್ ರೌಂಡಲ್ಲಿ ಯಾರಾದರೂ ಬ್ಯಾಕ್ಲಾಗ್ಸ್ ಇದ್ದರೆ ನಿಮ್ಮನ್ನು ತಗೊಳ್ಳೋದಿಲ್ಲ. ಸರ್ ಯಾವಾಗ ಬ್ಯಾಕ್ಲಾಗ್ಸ್ ಇರಬಾರ್ದು ಅಂದರೆ ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೋ ಬ್ಯಾಕ್ಲಾಗ್ಸ್ ಇನ್ ದ ಸೆನ್ಸ್ ನಿಮ್ಮ ಇಡೀ ಅಕಾಡೆಮಿಕ್ಸಲ್ಲಿ ಅಲ್ಲ, ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಅಂತ ಹೇಳಿದರೆ, ನೀವೀಗ ಫಾರ್ ಎಕ್ಸಾಂಪಲ್ ಫೈನಲ್ ಇಯರಿಗೆ ಎಂಟ್ರಿ ಆಗ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ. ಫೈನಲ್ ಇಯರ್ ಇಂಜಿನಿಯರಿಂಗ್ 6th ಸೆಮ್ ಆಯಿತು, 7th ಸೆಮ್ಮಿಗೆ ಎಂಟ್ರಿ ಆಗುವಾಗ ನೀವು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್, 5th ಸೆಮ್, 6th ಸೆಮ್ ಇದರಲ್ಲಿ ಯಾವುದೇ ಒಂದು ಬ್ಯಾಕ್ಲಾಗ್ಸನ್ನು ಇಟ್ಕೊಂಡಿದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡಿಕೊಂಡೇ ನೀವು 7th ಸೆಮ್ಮಿಗೆ ಎಂಟ್ರಿ ಆಗಿರಬೇಕು. ಅರ್ಥ ಆಯ್ತಾ? ನೋ ಹಿಸ್ಟ್ರಿ ಆಫ್ ಬ್ಯಾಕ್ಲಾಗ್ಸ್ ಕೇಳೋ ತುಂಬ ರೇರ್. ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಕೇಳ್ತಾರೆ. ಅಂದರೆ ನೀವು 7th ಸೆಮ್ಮಿಗೆ, ಅಂದರೆ ಯಾವಾಗ ಇಂಟರ್ವ್ಯೂವಿಗೆ ಕೂತ್ಕೊಳ್ತೀರ ನೋಡಿ, ಆವಾಗ ನಿಮ್ಮ ಹತ್ರ ಬ್ಯಾಕ್ಲಾಗ್ಸ್ ಇರಬಾರ್ದು. ಸೊ ಇನ್ ಕೇಸ್ ನಿಮ್ಮ 6th ಸೆಮ್ಮಿಗೆ ಇಂಟರ್ನ್ಶಿಪ್ ಬರೋದಾದರೆ 6th ಸೆಮ್ಮಿಗೆ ಇಂಟರ್ನ್ಶಿಪ್ ಬರುವಾಗಲೇ ನಿಮ್ಮ ಹತ್ರ ಬ್ಯಾಕ್ಲಾಗ್ಸ್ ಇರಬಾರ್ದು. ನೆನಪಿಟ್ಕೊಳ್ಳಿ. ಅದಕ್ಕೆ ನೋ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್. ನೀವು ಫಸ್ಟ್ ಸೆಮ್ಮಲ್ಲಿ ಇದ್ದರೆ ಆದಷ್ಟು ಬೇಗ ಇದು ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಹೇಳೋದು ಥರ್ಡ್ ಇಯರ್ ಬರೋದ್ರೊಳಗಡೆ ಏನಾದರೂ ಬ್ಯಾಕ್ಲಾಗ್ಸ್ ಇದ್ದರೆ ಥರ್ಡ್ ಇಯರ್ ಎಂಟ್ರಿ ಆಗ್ತಾ ಅಥವಾ ಸೆಕೆಂಡ್ ಇಯರ್ ಎಂಡ್ ಆಗ್ತಾ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಥರ್ಡ್ ಇಯರಿಂದ ಯಾವುದೇ ಬ್ಯಾಕ್ಲಾಗ್ಸನ್ನು ಇಟ್ಕೊಳ್ಬೇಡಿ. ವೆರಿ ಇಂಪಾರ್ಟೆಂಟ್. ಇದು ರಿಲೇಟೆಡ್ ಟು ಅಕಾಡೆಮಿಕ್ಸ್. ಸರಿನಾ? ಸೆಕೆಂಡ್ ಒನ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಇದೇನು ಸರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ? ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಹ್ಯಾಕಥಾನ್ಸ್. ಸರ್ ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಬೇಕಾ? ಒಬ್ವಿಯಸ್ಲಿ ಮಾಡಬೇಕು.
ನೀವು ಒಳ್ಳೆ ಕಂಪನಿಲಿ ಇದಾಗಬೇಕಂದ್ರೆ ಪ್ಲೇಸ್ ಆಗಬೇಕಂದ್ರೆ ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಬೇಕು. ಎಷ್ಟು ಹ್ಯಾಕಥಾನ್ಸ್? ನಾನು ಹೇಳೋದು ಅಟ್ಲೀಸ್ಟ್ ಒಂದು 2 to 3 ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಿ. ಅಟ್ಲೀಸ್ಟ್ ಒಂದು 2 or 3 ಹ್ಯಾಕಥಾನ್ಸ್. ಇದರಲ್ಲಿ ನಿಮ್ಮ ಕಾಲೇಜಲ್ಲಿ ಹ್ಯಾಕಥಾನ್ಸ್ ಆದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ನಿಮ್ಮ ಕಾಲೇಜಲ್ಲಿ ಆಗುವಂಥ ಹ್ಯಾಕಥಾನ್ಸ್ಗೆ ಪಾರ್ಟಿಸಿಪೇಟ್ ಮಾಡಿ. ಪ್ಲಸ್ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಔಟ್ಸೈಡಿಂದ ಒಂದು ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಿ. ಔಟ್ಸೈಡ್ ಕಾಲೇಜವ್ರು ಮಾಡ್ತಾರೆ, ಕೆಲವೊಂದು ಕಂಪನಿಯವ್ರು ಮಾಡ್ತಾರೆ. ಅಟ್ಲೀಸ್ಟ್ 2 ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಿ. ಅದರಲ್ಲಿ ಒಂದಾದರೂ ಕಾಲೇಜ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ 1 ಆದರೂ ಔಟ್ಸೈಡ್ ಹ್ಯಾಕಥಾನ್ಸನ್ನು ದಯವಿಟ್ಟು ಅಟೆಂಡ್ ಮಾಡಿ. ಓಕೆ, ಯಾಕೆ ಹ್ಯಾಕಥಾನ್ಸ್ ಅಟೆಂಡ್ ಮಾಡಿದರೆ ನಿಮ್ಗೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಕೇಳಿದರೆ, ನಿಮ್ಗೆ ಈಗ ಹ್ಯಾಕಥಾನ್ಸ್ ಅನ್ನೋದು ಇದು ಟೈಮ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಆವಾಗ ಯು ಕ್ಯಾನ್ ವರ್ಕ್ ಅಂಡರ್ ಪ್ರೆಷರ್ ಅಂತ ಗೊತ್ತಾಗುತ್ತೆ ಕಂಪನಿಯವರಿಗೆ. ಯು ಕ್ಯಾನ್ ಕೊಲಾಬರೇಟ್ ಇನ್ ಟೀಮ್ಸ್. ನೀವು ಒಬ್ಬರೇ ಇರೋದಿಲ್ಲ, ನಿಮ್ಮ ಟೀಮ್ಸಲ್ಲಿ 2-3 ಜನ ಇರ್ತಾರೆ, ಅಥವಾ 4 ಜನನೂ ಇರ್ಬೋದು, 4 ಮೆಂಬರ್ಸು ಇರ್ಬೋದು. ಸೊ ಆವಾಗ ನೀವು ಟೀಮ್ ಜೊತೆ ಕೊಲಾಬರೇಟ್ ಮಾಡುವಂತಹ ಒಂದು ಇದಿರುತ್ತೆ ಅಂತ ಗೊತ್ತಾಗುತ್ತೆ, ಅವರಿಗೆ ಕೆಪಬಿಲಿಟಿ ಇದೆ ಅಂತ ಗೊತ್ತಾಗುತ್ತೆ. ಯು ಕ್ಯಾನ್ ಥಿಂಕ್ ಕ್ರಿಯೇಟಿವ್ಲಿ, ಅಂದರೆ ಆನ್ ಸ್ಪಾಟಲ್ಲಿ ಏನಾದರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡುವಂಥ ಒಂದು ಎಬಿಲಿಟಿ ನಿಮ್ಗೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಅಟ್ಲೀಸ್ಟ್ 2 ಹ್ಯಾಕಥಾನ್ಸ್, ಮೋರ್ ದ್ಯಾನ್ 2 ಇಸ್ ವೆಲ್ ಆ್ಯಂಡ್ ಗುಡ್. ಹ್ಯಾಕಥಾನ್ಸನ್ನು ಅಟೆಂಡ್ ಮಾಡಿ. ಸುಮ್ಮನೆ ಅಟೆಂಡ್ ಮಾಡಬೇಡಿ. ಟ್ರೈ ಟು ವಿನ್, ಅಂದರೆ ಆದಷ್ಟು ವಿನ್ ಆಗ್ಲಿಕ್ಕೆ ಟ್ರೈ ಮಾಡಿ. ವಿನ್ ಆಗದೇ ಇದ್ರೂ ಕೂಡ ಫೈನಲ್ಸಿಗಾದರೂ ಹೋಗ್ಲಿಕ್ಕೆ ಟ್ರೈ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಪಾರ್ಟಿಸಿಪೇಟ್ ಮಾಡಿದರೆ ಅಂದರೆ ಆಗುತ್ತೆ ಆ್ಯಡೆಡ್, ಬಟ್ ಆದರೂ ನೀವು ಫೈನಲ್ಸಿಗೆ ಹೋದರೆ ಯು ಕ್ಯಾನ್ ಆ್ಯಡ್ ಇಟ್ ಇನ್ ಯುವರ್ ರೆಸ್ಯೂಮೆ, ರೈಟ್? ನಿಮ್ಮ ರೆಸ್ಯೂಮೇಲಿ ಹೇಳ್ಬೋದು, ನಾನು ಹ್ಯಾಕಥಾನ್ ಅಟೆಂಡ್ ಮಾಡಿದೆ, ಐ ವಾಸ್ ಇನ್ ಟಾಪ್ 10 ಫೈನಲಿಸ್ಟು, ಆ ಥರ ಎಲ್ಲ ಹೇಳ್ಬೋದಲ್ಲ. ಸೊ ಅದಕ್ಕೋಸ್ಕರ ಫೈನಲ್ಸಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ. ವಿನ್ ಆಗದೇ ಇದ್ರೂ ಕೂಡ ಫೈನಲ್ಸಿಗೆ ಹೋಗ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಡೋಂಟ್ ಜಸ್ಟ್ ಪಾರ್ಟಿಸಿಪೇಟ್. ಅದಾದಮೇಲೆ ಕೋಡಿಂಗ್ ಕಾಂಪಿಟೇಷನ್, ಎಲ್ಲೆಲ್ಲಿ ಕೋಡಿಂಗ್ ಕಾಂಪಿಟೇಷನ್ಗಳು ನಡೀತದೆ ದಯವಿಟ್ಟು ಕೋಡಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇದರಲ್ಲಿ ಅಟ್ಲೀಸ್ಟ್ 1 ಎಕ್ಸ್ಟರ್ನಲ್ ಕೋಡಿಂಗ್ ಕಾಂಪಿಟೇಷನಿಗೆ ಹೋಗಿ. ಎಕ್ಸ್ಟರ್ನಲ್ ಅಂತ ಹೇಳಿದರೆ ಎಲ್ಲಾದರೂ ನಿಮ್ಮ ಕಾಲೇಜಲ್ಲಿ ಆಗುವಂಥ ಕೋಡಿಂಗ್ ಕಾಂಪಿಟೇಷನ್ ಮಾತ್ರ ಅಲ್ಲ, ಬೇರೆ ಕಾಲೇಜಲ್ಲಿ ಆಗಿರೋದು ಅಟ್ಲೀಸ್ಟ್ 1 ಔಟ್ಸೈಡ್ ದ ಕಾಲೇಜ್. ಈಗ ಒಂದು ಕೋಡಿಂಗ್ ಕಾಂಪಿಟೇಷನ್ ಅಟ್ಲೀಸ್ಟ್ 2 ಆದರೂ ಅಟೆಂಡ್ ಮಾಡಿ. ಆ ಅಟ್ಲೀಸ್ಟ್ 2 ಅಲ್ಲಿ 1 ಎಕ್ಸ್ಟರ್ನಲ್, ಲೈಕ್ ಔಟ್ಸೈಡ್ ಫ್ರಾಮ್ ಯುವರ್ ಕಾಲೇಜ್. ಓಕೆ, ಇಲ್ವಾ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಲ್ಲಿ ಕಾಂಪಿಟೇಷನ್ ಆಗ್ತಾ ಇಲ್ವಾ? ನಾನು ಹೇಳೋದು ನಿಮಗೆ ಕಂಪನಿಗಳಿದೆ, ಕಂಪನಿ ಪ್ಲಾಟ್ಫಾರ್ಮ್ ನಿಮಗೀಗ ಯಾವುದು ಅನ್ಸ್ಟಾಪಲ್ಲಿದೆ, ಅಥವಾ ಹ್ಯಾಕರ್ ರ್ಯಾಂಕಲ್ಲಿದೆ, ಅಥವಾ ಕೋಡ್ ಶೆಫಲ್ಲಿದೆ. ಅಲ್ಲೆಲ್ಲ ಕೋಡಿಂಗ್ ಕಾಂಪಿಟೇಷನ್ ಆಗ್ತಾ ಇರುತ್ತೆ, ಅಲ್ಲಿ ಅಟೆಂಡ್ ಮಾಡಿ. ವಿನ್ ಆಗೋದು ಇದಾಗೋದು ಸೆಕೆಂಡ್ರಿ. ಬಟ್ ಅಪಾರ್ಟ್ ಫ್ರಾಮ್ ಕಾಲೇಜ್ ಕೋಡಿಂಗ್ ಕಾಂಪಿಟೇಷನ್ನ ಬಿಟ್ಟು ಔಟ್ಸೈಡ್ ಕಾಲೇಜಲ್ಲಿ ನಡೆಯೋದು, ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಲೈಕ್ ಆನ್ಲೈನ್ ಕಂಪನಿಗಳಿದೆಯಲ್ಲ, ಅದೇ ಹ್ಯಾಕರ್ ರ್ಯಾಂಕ್, ಕೋಡ್ ಶೆಫ್ ಅಥವಾ ಅಪ್ಸ್ಟಾಪ್, ಇಲ್ಲೆಲ್ಲ ಆಗುತ್ತೆ ನೋಡಿ. ಇಲ್ಲಿ ಕೋಡಿಂಗ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ, ಸರಿನಾ? ನೆಕ್ಸ್ಟ್ ಟೆಕ್ನಿಕಲ್ ಸ್ಕಿಲ್ಸ್. ನೀವು ಇದರಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಇಲ್ಲ. ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಥವಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಈಗ ಲ್ಯಾಂಗ್ವೇಜಸ್ ಅಂತ ಬಂದಾಗ ಇಟ್ ಮೈಟ್ ಬಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜು. C++, ಜಾವಾ, ಪೈಥಾನ್, ಇದು ಗೊತ್ತಿರಲೇಬೇಕು. C++, ಜಾವಾ, ಪೈಥಾನ್, ಇದರಲ್ಲಿ ಎಲ್ಲದೂ ಬೇಕಂತಿಲ್ಲ. ಪೈಥಾನ್ ಈಗ ತುಂಬ ಬೂಮಿಂಗಲ್ಲಿದೆ, ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಪ್ಲಸ್ ಈಗ C++ ಅಥವಾ ಜಾವಾ ಇದ್ದರೆ ಬೆಟರ್. ಲ್ಯಾಂಗ್ವೇಜಸ್ ಇದೆಲ್ಲ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಅಥವಾ 1 or 2, ಒಂದು ಇದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗುತ್ತೆ, ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಆಗುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಾಕು. C ಈಸ್ ಅ ಬೇಸಿಕ್ ಎನಿವೆ. ಅದು ಬಿಟ್ಟರೆ ಸಬ್ಜೆಕ್ಟಿವ್ ವೈಸ್ ನೀವು ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಹೋಲ್ಡ್ ಇರಬೇಕು, ಇದು ಏನು ಹೇಳ್ತಾರೆ ಸಬ್ಜೆಕ್ಟ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ನೀವು ಇದನ್ನು ಮಾಡಲೇಬೇಕು. ಓಕೆ, ಇದು ಏನು ಹೇಳ್ತಾರೆ ನಾನ್ ನೆಗೋಷಿಯೇಬಲ್. ನೀವು ಇದನ್ನು ಬಿಡಲಿಕ್ಕೆ ಇಲ್ಲ. ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ಆಗಬೇಕಂದ್ರೆ ಕಂಪಲ್ಸರಿ ಮಾಡಲೇಬೇಕು. ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ನೆಟ್ವರ್ಕ್ಸ್. ಇದು ನೆಟ್ವರ್ಕ್ಸ್ ಸ್ಟೂಡೆಂಟ್ಸು, ಇದನ್ನು ಕೂಡ ನೀವು ಮಾಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಸಬ್ಜೆಕ್ಟಿವ್ ಆಗಿ DSA, DBMS, ಆಪರೇಟಿಂಗ್ ಸಿಸ್ಟಮ್, ಸಾಫ್ಟ್ವೇರ್ ಇಂಜಿನಿಯರಿಂಗ್, ನೆಟ್ವರ್ಕ್ಸ್. ಅದರಲ್ಲಿ DSA, DBMS, OS ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕಂಪನಿಯವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೇಳ್ತಾರೆ, ಕೆಲವೊಂದು ಕಂಪನಿಯವರು ನೆಟ್ವರ್ಕ್ಸ್ ರಿಲೇಟೆಡ್ ಕೇಳ್ತಾರೆ. ಸೊ ನೋ ಕಾಂಪ್ರಮೈಸ್. ಇದಿಷ್ಟು ಸಬ್ಜೆಕ್ಟನ್ನು ಮಾಡಲೇಬೇಕು, 5 ಸಬ್ಜೆಕ್ಟ್. ದೆನ್ ಸರ್ಕ್ಯೂಟ್ ಬ್ರಾಂಚ್ ಆದರೆ ಸರ್ಕ್ಯೂಟ್ ಬ್ರಾಂಚಿಗೆ EC, EEE ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನು. ಸರ್ಕ್ಯೂಟ್ ಬ್ರಾಂಚಸ್ ಅವರಾದರೆ ನೀವು VLSI ಡಿಸೈನ್ ಇರ್ಬೋದು ಅಥವಾ ಎಂಬೆಡೆಡ್ ಸಿಸ್ಟಮ್ ಇರ್ಬೋದು, ಅದನ್ನು ಕಲಿಯಲೇಬೇಕಾಗತ್ತೆ. ಪ್ಲಸ್ ನಿಮ್ಮ ಜೊತೆ ಟೆಕ್ನಿಕಲ್ ಸ್ಕಿಲ್ಸು ಇದ್ದರೆ ವೆಲ್ ಆ್ಯಂಡ್ ಗುಡ್. ನಿಮ್ಗೆ ಇನ್ ಕೇಸ್ ಕೋರ್ ಕಂಪನಿ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ IT ಹೋಗ್ಬೋದು. ಅದ್ರ ಜೊತೆ ನೀವು ಸರ್ಕ್ಯೂಟ್ ಬ್ರಾಂಚಲ್ಲಿದ್ದರೆ VLSI ಮತ್ತು ಎಂಬೆಡೆಡ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ರಿಲೇಟೆಡ್ ಟು ಪ್ರಾಜೆಕ್ಟು ಅಟ್ಲೀಸ್ಟ್ ಒಂದು 2 to 3 ಪ್ರಾಜೆಕ್ಟ್ ಮಾಡಿ. ಇದು ನಾನು ಹೇಳೋದು. ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದು, ಕಾಲೇಜಲ್ಲಿ ನಾನು ಪ್ರಾಜೆಕ್ಟ್ ಮಾಡ್ತೇನಲ್ಲ ಅದೇ ಪ್ರಾಜೆಕ್ಟ್ ಆಗುತ್ತಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಕಾಲೇಜಲ್ಲಿ ಮಾಡೋ ಪ್ರಾಜೆಕ್ಟ್ ಆಗುತ್ತೆ ಎನಿವೆ, ಅದು ನಿಮ್ಮದು ಇದಕ್ಕಾಗುತ್ತೆ, ಯಾವುದು ಕಾಲೇಜಿಗೂ ಆಗುತ್ತೆ, ಪ್ಲಸ್ ರೆಸ್ಯೂಮೆಗೂ ಆ್ಯಡ್ ಆಗುತ್ತೆ. ಪ್ಲಸ್ ಅದು ಬಿಟ್ಟು ನಾನು ಹೇಳೋದು, ನೀವು ಕಾಲೇಜಲ್ಲಿ ಮಾಡಿರುವಂಥ ಪ್ರಾಜೆಕ್ಟನ್ನು ಬಿಟ್ಟು ಅಟ್ಲೀಸ್ಟ್ ಒಂದು 1 or 2 ಪ್ರಾಜೆಕ್ಟನ್ನು ಮಾಡಿ. 2 ಪ್ರಾಜೆಕ್ಟನ್ನು ಮಾಡಿ, ಮಿನಿಮಮ್ 2 ಪ್ರಾಜೆಕ್ಟ್ಸ್.
ಆಯಿತಾ. ಮಿನಿಮಮ್ 2 ಪ್ರಾಜೆಕ್ಟ್ಸ್. ಆ ಪ್ರಾಜೆಕ್ಟ್ಸ್ ಹೇಗಿರಬೇಕು ಅಂತ ಕೇಳಿದರೆ ರಿಯಲ್ ಟೈಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡುವಂಥ ಪ್ರಾಜೆಕ್ಟ್ ಇರಬೇಕು, ಆಯಿತಾ. ಅದನ್ನು ಡೆಪ್ಲಾಯ್ ಮಾಡುವಂತಹ ಇದರಲ್ಲಿ ಇರಬೇಕು. ಆ ಥರದ್ದು ಪ್ರಾಜೆಕ್ಟ್ ಇದ್ದರೆ ಒಳ್ಳೆಯದು. ಡೆಪ್ಲಾಯ್ ಮಾಡುವಂಥ ಕೆಪಬಿಲಿಟಿ ಇರುವಂಥ ಪ್ರಾಜೆಕ್ಟನ್ನು ಮಾಡಿ. ಅಪಾರ್ಟ್ ಫ್ರಮ್ ಯುವರ್ ಅಕಾಡೆಮಿಕ್ಸಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತಾರೆ ಓಕೆ ಗುಡ್, ಅದನ್ನು ಬಿಟ್ಟು ಅಟ್ಲೀಸ್ಟ್ ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಬೇರೆ ಕಾಲೇಜಲ್ಲಿ ಇರ್ಬೋದು, ನಿಮ್ಮ PUC ಕ್ಲಾಸ್ಮೇಟ್ಸು, ಅಥವಾ ನಿಮ್ಮದೇ ಕ್ಲಾಸ್ಮೇಟ್ ಬೇರೆ ಬ್ರ್ಯಾಂಚಲ್ಲಿ ಇರ್ಬೋದು ನಿಮ್ಮದೇ ಕಾಲೇಜಲ್ಲಿ, ಅವ್ರ ಜೊತೆ ನೀವಿಬ್ಬರು ಸೇರಿ ಅಥವಾ ನೀವು 3 ಜನನೂ ಸೇರಿ ಒಂದು ಎಕ್ಸ್ಟ್ರಾ ಇದು ಮಾಡಿ. ನೀವೀಗ ಡೇಟಾ ಸೈನ್ಸ್ ರಿಲೇಟೆಡ್ 3 ಜನ ಇಂಟ್ರೆಸ್ಟ್ ಇದ್ದರೆ ಡೇಟಾ ಸೈನ್ಸ್ ರಿಲೇಟೆಡ್ ಮಾಡಿ, AIML ರಿಲೇಟೆಡ್ ಇದ್ದರೆ ನೀವು ಮಾಡಿ, ಜನರೇಟಿವ್ AI ಇರ್ಬೋದು, ಓಕೆ. ಈ ಥರದ್ದೆಲ್ಲ ರಿಲೇಟೆಡ್ ಟು ದ್ಯಾಟ್ ಅಟ್ಲೀಸ್ಟ್ 2 ಪ್ರಾಜೆಕ್ಟ್ ಮಾಡಿ ಅದನ್ನು ಡೆಪ್ಲಾಯ್ ಮಾಡುವಂಥ ಇದರಲ್ಲಿರಬೇಕು. ಪ್ಲಸ್ ಅದು ರಿಯಲ್ ಟೈಮಲ್ಲಿ ಯೂಸ್ ಆಗಿರಬೇಕು. ಆ ಥರದ್ದೊಂದು 2-3 ಪ್ರಾಜೆಕ್ಟನ್ನು ಮಾಡಿ. ದೆನ್ ಕೋಡಿಂಗ್ ಪ್ಲ್ಯಾಟ್ಫಾರ್ಮ್, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಕೋಡಿಂಗ್ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಲೀಡ್ ಕೋಡಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ. ಅದು ಲೀಡ್ ಕೋಡ್ ಆದರೂ ಓಕೆ, ಹ್ಯಾಕರ್ ರ್ಯಾಂಕ್ ಆದರೂ ಓಕೆ, ಅಥವಾ ಕೋಡ್ ಶೆಫ್ ಆದರೂ ಓಕೆ, ಅಥವಾ ಗೀಕ್ಸ್ ಫಾರ್ ಗೀಕ್ಸ್ ಆದರೂ ಓಕೆ. ನಾನು ಮೋಸ್ಟ್ ಪ್ರಾಬಬ್ಲಿ ಲೀಡ್ ಕೋಡಲ್ಲಿ ಮಾಡಿದರೆ ಒಳ್ಳೆಯದು. ಲೀಡ್ ಕೋಡ್ ಅಥವಾ ಹ್ಯಾಕರ್ ರ್ಯಾಂಕಲ್ಲಿ ಮಾಡಿದರೆ ಒಳ್ಳೆಯದು ಅಂದ್ಕೊಳ್ತೇನೆ. ಸೊ ಲೀಡ್ ಕೋಡಲ್ಲಿ ಮತ್ತು ಹ್ಯಾಕರ್ ರ್ಯಾಂಕಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಕೋಡಿಂಗನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಕೋಡಿಂಗ್ ಪ್ಲ್ಯಾಟ್ಫಾರ್ಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಿಮ್ಮ ರೆಸ್ಯೂಮಲ್ಲಿ ನೀವು ಹಾಕಬೇಕು. ನಿಮ್ಮ ಕೋಡಿಂಗ್ ಪ್ಲ್ಯಾಟ್ಫಾರ್ಮಿದು ಲಿಂಕನ್ನು ಹಾಕಿದ ತಕ್ಷಣ ಅವ್ರು ಅದನ್ನು ಚೆಕ್ ಮಾಡ್ತಾರೆ, ನೀವೇನು ಕೋಡಿಂಗ್ ನಿಮ್ಮ ಪ್ರೋಗ್ರೆಸ್ ಏನು ಅಂತ. ಸೊ ದಯವಿಟ್ಟು ಇದನ್ನು ಇವಾಗಲೇ ಮಾಡಿ. 3rd ಸೆಮ್ಮಲ್ಲಿದ್ದರೆ ನೀವು ಕಂಪಲ್ಸರಿ ಮಾಡಬೇಕು. 3rd ಸೆಮ್ ಎಂಡ್ ಆಗ್ತಾ ಬಂದವರಿಗೆ, ಅಥವಾ ಫಸ್ಟ್ ಇಯರ್ಲಿದ್ದರೆ ದಿಸ್ ಇಸ್ ಬೆಸ್ಟ್ ಟೈಮ್. 3rd ಸೆಮ್ ಕಂಪಲ್ಸರಿ ಈಗ ಮಾಡಲೇಬೇಕು. ನೀವು 5th ಸೆಮ್ಮಲ್ಲೋ 6th ಸೆಮ್ಮಲ್ಲೋ ಇಂಟರ್ನ್ಶಿಪ್ ಆಗಬೇಕು ಅಂದರೆ, ಅಥವಾ 7th ಸೆಮ್ಮಲ್ಲಿ ಪ್ಲೇಸ್ಮೆಂಟ್ ಆಗಬೇಕಂದ್ರೆ ದಿಸ್ ಇಸ್ ಬೆಸ್ಟ್ ಟೈಮ್. ಮತ್ತು 5th ಸೆಮ್ ಆಗಿ ಈಗ 6th ಸೆಮ್ ಅವರು ಇದ್ದವರು ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ನೀವು ಮಾಡದೇ ಇದ್ದರೆ ಮತ್ತೆ ಏನು ಕೋರ್ ಕಂಪನಿಯಲ್ಲಿ ಆಗೋದಿಲ್ಲ, ಓಕೆ. ಸೊ ಕೋಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗಾದರೂ ನಿಮ್ಮದೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ. ಬೇಸಿಕ್ ಈಸಿ ಲೆವೆಲ್ನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಓಕೆ. ಕೋಡಿಂಗ್ ಕಾಂಪಿಟೇಷನ್ ನಾನು ಆಲ್ರೆಡಿ ಇಲ್ಲೇ ಹೇಳಿದ್ದೇನೆ, ಅದನ್ನೇ ಮತ್ತೆ ಬರ್ತಿದ್ದೇನೆ. ಎನಿವೆ ಲಾಸ್ಟಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ನಿಮ್ಮ ಆ್ಯಪ್ಟಿಟ್ಯೂಡ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಫಸ್ಟ್ ರೌಂಡ್ ಮೇ ಬಿ ನಿಮಗೆ ಆ್ಯಪ್ಟಿಟ್ಯೂಡ್ ಇರುತ್ತೆ, ಅಲ್ಲಿ ಮ್ಯಾಥ್ಸ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಕೋಡ್ ಸ್ನಿಪ್ಪೆಟ್ಟನ್ನು ಆನ್ಲೈನಲ್ಲೇ ಸಾಲ್ವ್ ಮಾಡೋದಿರುತ್ತೆ. ಸೆಕೆಂಡ್ ರೌಂಡ್ ಇನ್ ಕೇಸ್ ಟೆಕ್ನಿಕಲ್ ರೌಂಡ್ಸ್ ಇದ್ದರೆ ಆನ್ಲೈನಲ್ಲೇ ಕೋಡ್ ಇರುತ್ತೆ, ಅದನ್ನು ಸಾಲ್ವ್ ಮಾಡೋದಿರುತ್ತೆ. 3rd ರೌಂಡ್ ಇನ್ ಕೇಸ್ 3 ರೌಂಡ್ಸ್ ಮಾಡೋದಾದರೆ 3rd ರೌಂಡ್ ನಿಮಗೆ ಪರ್ಸನಲ್ ಇರುತ್ತೆ, ಅದು ಟೆಕ್ನಿಕಲ್ ರೌಂಡೇ ಆಗಿರ್ಬೋದು, ಇಟ್ ಡಿಪೆಂಡ್ಸ್. ಆ 3rd ರೌಂಡ್ ಟೆಕ್ನಿಕಲ್ ರೌಂಡ್ಸಲ್ಲಿ ನಿಮಗೆ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರೆ, ನಿಮ್ಮ ರೆಸ್ಯೂಮೆಯನ್ನು ನೋಡ್ತಾರೆ, ನೀವು ಏನು ಮಾಡಿದ್ದೀರಾ, ಅಥವಾ ನೀವು ಹ್ಯಾಕರ್ ರ್ಯಾಂಕ್ ಇದರಲ್ಲಿ ಮಾಡಿದರೆ ಒಂದು ಕೋಡನ್ನು ಬರೀನಿ ಅಂತ ಹೇಳ್ತಾರೆ, ನಿಮ್ಮ ಪ್ರಾಜೆಕ್ಟನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ, ಅಥವಾ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇದೆಲ್ಲ ಹೇಳ್ತಾರೆ. ಅದಾದಮೇಲೆ HR ರೌಂಡ್ ಇದ್ದರೂ ಇರುತ್ತೆ, ಇಲ್ಲದೇ ಇದ್ದರೆ ಆ ಟೆಕ್ನಿಕಲ್ ರೌಂಡಲ್ಲಿ ಅದನ್ನು ತೊಗೊಂಡು ಬಿಡ್ತಾರೆ. ಸೊ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕಲ್ತ್ಕೊಳ್ಳಿ. ಆ್ಯಪ್ಟಿಟ್ಯೂಡ್ ಅಂತ ಹೇಳಿದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ ಸ್ಟೂಡೆಂಟ್ಸು. ಟೈಮ್ ರಿಲೇಟೆಡ್ ಪ್ರಾಬ್ಲಮ್ಮು, ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸು ತುಂಬ ಈಸಿ, ಬೇಸಿಕ್ ಇದಿರುತ್ತೆ, ಪಝಲ್ಸ್ ಟೈಪ್ ಇರುತ್ತೆ. ಸೊ ಇದು ತುಂಬ ಈಸಿ ಇರುತ್ತೆ. ಆ್ಯಪ್ಟಿಟ್ಯೂಡ್, ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸನ್ನು ಕೂಡ ಇವಾಗಲೇ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಕಾಲೇಜಲ್ಲಿ ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳೋದು ರೀಸನ್ ಅದೇ, ಓಕೆ. ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕೂಡ ಇಂಪ್ರೂವ್ ಮಾಡಿಕೊಳ್ಳಿ, ಓಕೆ. ಅವರದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಆ್ಯಪ್ಟಿಟ್ಯೂಡ್, ಇದಿಷ್ಟನ್ನು ನೀವು ಫೋಕಸ್ ಮಾಡಿದರೆ ನೀವು 3rd ಇಯರಲ್ಲೇ ಇರಿ. ಇವಾಗ 3rd ಇಯರ್ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್, ದರ್ ಇಸ್ ನೋ ಆಪ್ಷನ್. 2nd ಅವರಿಗೆ ಇದು ಬೆಸ್ಟ್ ಟೈಮ್. ಇವಾಗ ನೀವು ಮಾಡಿದರೆ 7th ಸೆಮ್ಮಿ ಬರುವಾಗ ನೀವು ಯಾವ ರೀತಿಯಲ್ಲಿ ಇರ್ತೀರ ಕೇಳಿದರೆ ನೀವೇ ಹೇಳ್ತೀರಾ ಬಂದು ನನ್ನ ಹತ್ರ, ಅಂದರೆ ಕಂಪ್ನಿಯವ್ರು ಬರಲಿಕ್ಕೆ ಮುಂಚೆ ಇವತ್ತು ನಾನು ಪ್ಲೇಸ್ ಆಗ್ತೀನಿ ಅಂತ ಹೇಳ್ತಾರೆ. ಇದನ್ನು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇರೋದು, ಓಕೆ. ಇದನ್ನು ಇವಾಗಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೇ ಹೇಳ್ತೀರಾ 7th ಸೆಮ್ ಯಾವುದೇ ಕಂಪನಿ ಬರೆದ್ರೆ ನೀವು ಬರಲಿ, ನೀವು ಅಷ್ಟು ಕಾನ್ಫಿಡೆನ್ಸಲ್ಲಿ ಇರ್ತೀರ, ಯಾವ ಕಂಪನಿ ಬಂದು ನಾನು ಇದು ಮಾಡ್ತೇನೆ ಅಂತ, ಕ್ರ್ಯಾಕ್ ಮಾಡ್ತೇನೆ ಅಂತ ಕೆಪಬಿಲಿಟಿ ಇರುತ್ತೆ ನಿಮಗೆ, ಅಷ್ಟು ಕಾನ್ಫಿಡೆನ್ಸಲ್ಲಿ ಇರ್ತೀರ. ಫಸ್ಟ್ ಇಯರಲ್ಲಿದ್ದರೆ ನೀವು 5th ಸೆಮ್ಮಿಗೆ ಇಂಟರ್ನ್ಶಿಪ್ ಮಾಡ್ಕೊಳ್ಬೋದು ಒಂದೊಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ, ಒಂದೊಳ್ಳೆ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಯಾಕಂದರೆ ಇಂಟರ್ನ್ಶಿಪ್ ಮಾಡಿಕೊಂಡ್ರೆ 5th 6th ಸೆಮ್ಮಲ್ಲಿ ಅದನ್ನು PPO ಆಗಿ ಆರಾಮ್ಸೆ ಕನ್ವರ್ಟ್ ಮಾಡ್ಕೊಳ್ಬೋದು. ಯು ವಿಲ್ ಬಿ ಹ್ಯಾವಿಂಗ್ ಅ ಬ್ಯಾಕಪ್ ಪ್ಲ್ಯಾನ್. ಎನಿವೆ ನೀವು ಕಂಪನಿಗೆ ಕೂತ್ಕೊಳ್ಳೋದಾದರೆ ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್, ಓಕೆ. ಸೊ ಫೈನಲಿ ನಾನು ಹೇಳ್ತೇನೆ, ಸ್ಕಿಲ್ ಮ್ಯಾಟರ್ಸ್ ಮೋರ್ ದ್ಯಾನ್ CGPA. ದಟ್ ಡಸಂಟ್ ಮೀನ್ ದ್ಯಾಟ್ CGPA ಬೇಡ ಅಂತಲ್ಲ, ಮಿನಿಮಮ್ ಆದರೂ ಮೇಂಟೈನ್ ಮಾಡಿ. ಸುಮ್ಮನೆ CGPA 4 ಪಾಯಿಂಟ್ ಎಲ್ಲ ತೊಗೊಂಡೋಗ್ಕೊಂಡು ಅಥವಾ 5 ಪಾಯಿಂಟ್ ಇಟ್ಕೊಂಡು ನಾನು ಪ್ಲೇಸ್ ಆಗ್ತೇನೆ, ದಯವಿಟ್ಟು ಇದು ಫಿಲ್ಟ್ರೇಷನ್ ಆಗುತ್ತೆ. ದಯವಿಟ್ಟು ಯಾರು CGPA ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಅವ್ರನ್ನ ಕೇಳಬೇಡಿ. ದಿಸ್ ಇಸ್ ಅಟ್ಟರ್ ನಾನ್ಸೆನ್ಸ್, ನಿಮ್ಮನ್ನು ಮಿಸ್ಲೀಡ್ ಮಾಡ್ತಾರೆ. ಆ್ಯಂಡ್ CGPA ಮಿನಿಮಮ್ 7 ಇಟ್ಕೊಳ್ಳಿ. ನಾನು 9+ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಇಟ್ಕೊಂಡ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಟಾಪ್ ಕಾಲೇಜಲ್ಲಿ ಟಾಪ್ ಕಂಪನೀಸ್ಗಳು 8+ ಈಗ ಕೇಳ್ತಾರೆ. ನಾನು ಎಲ್ಲ ಕಾಲೇಜಿದ್ದು ಎಕ್ಸೆಲ್ ಶೀಟನ್ನು ನೋಡಿದಾಗ, ಪ್ಲೇಸ್ಮೆಂಟ್ ನೋಡಿದಾಗ ಕೆಲವೊಂದು ಟಾಪ್ ಕಾಲೇಜಲ್ಲಿ 8+ ಹೇಳಿದ್ದಾರೆ. ಬಟ್ ಮಿನಿಮಮ್ ಅಟ್ಲೀಸ್ಟ್ 7+ ಆದರೂ ಇಟ್ಕೊಳ್ಳಿ CGPA. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನೀವು ಸರ್ ನಾನು ಟಾಪ್ ಕಾಲೇಜಲ್ಲಿಲ್ಲ, ನನಗೆ ಕಾಲೇಜಲ್ಲಿ ಕ್ಯಾಂಪಸ್ ಬರೋದಿಲ್ಲ. ನಾನು ತುಂಬ ಕಾಲೇಜಿಗೆ ಹೋಗಿದ್ದೇನೆ. ಇಲ್ಲೇ ನಾನು ಆಲ್ರೆಡಿ ಹೇಳಿದ್ದೇನೆ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇವಾಗ 80+ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದಾಗ ಹೆಚ್ಚಿನ Tier 2 ಕಾಲೇಜಸ್ಸಲ್ಲಿ ಹೆಚ್ಚಿನವರು ಹೈಯೆಸ್ಟ್ ಪ್ಯಾಕೇಜ್ ಆಗಿದ್ದು ಆಫ್ ಕ್ಯಾಂಪಸ್ ಆಗುತ್ತೆ ಸ್ಟೂಡೆಂಟ್ಸ್. ಬಟ್ ಯುವರ್ ಸ್ಕಿಲ್ ಮ್ಯಾಟರ್ಸ್ ಅಷ್ಟೇ.
ಮತ್ತು ಯಾರಾದರೂ ಬಂದ್ಕೊಂಡು ನಿಮಗೆ ನಾನು ನೋಡಿದ್ದೇನೆ ತುಂಬ ಯೂಟ್ಯೂಬ್ ಚಾನಲ್ಸಲ್ಲಿ ಯೂಟ್ಯೂಬರು ಈಗ ಕೆಲವೊಂದು ಯೂಟ್ಯೂಬ್ ಚಾನಲ್ಸರು ಏನು ಈಗ ಇದು ಬಂತು ಕ್ಲಾಡ್ ಬಂತು ಅಥವಾ ಆಂಥ್ರೋಪಿಕ್ ಎ ಐ ಬಂದಾದಮೇಲೆ ಫುಲ್ಲು ಎಲ್ಲರೂ ಏನು IT ಇದೋಯ್ತು ಬಿದ್ದೋಯ್ತು ಪ್ಲಸ್ ಇಲ್ಲ ಅದು ಹೋಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ಕೆಲವೊಂದು ಕಂಪನಿಗಳದ್ದು ಇದು ಪ್ರಾಬ್ಲಮ್ ಆಗಿದೆ ಆಯಿತಾ ಶೇರ್ ಮಾರ್ಕೆಟಲ್ಲಿ. ಬಟ್ ಅಲ್ಲಿ ಬಂದು ಕೆಲವೊಂದಿಷ್ಟು ಜನ ಇದು ಮಾಡೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಬಂದು ಇದು ಮಾಡ್ತಾರೆ ಕಮೆಂಟ್, ಡೋಂಟ್ ಡೂ ಇಂಜಿನಿಯರಿಂಗ್, ಐ ಆಮ್ ಟಾಪರ್ ಇನ್ PUC, ಈಗ ಇಂಥ ಇಂಜಿನಿಯರಿಂಗಲ್ಲಿ ಫೇಲ್ ಆಗಿದ್ದೇನೆ. ಅದು ಅಟ್ಟರ್ ನಾನ್ಸೆನ್ಸ್, ಅವನಿಗೆ ಎಬಿಲಿಟಿ ಇಲ್ಲ ಅಷ್ಟೇ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಿಮಗೆ ಟೆಕ್ನಿಕಲ್ ನಾಲೆಜ್ ಇದ್ದರೆ ಮಾತ್ರ ಮಾಡಿ. ಟೆಕ್ನಿಕಲ್ ನಾಲೆಜ್ ಬೇಕೇ ಬೇಕು. ನೀವು PUCಯಲ್ಲಿ ಟಾಪರ್ ಆಗಿರಿ, 10th ಸ್ಟೇಟ್ ಟಾಪರ್ ಆಗಿರಿ, PUCಯಲ್ಲಿ ಸ್ಟೇಟ್ ಟಾಪರ್ ಆಗಿರಿ, ಇಟ್ ಡಸಂಟ್ ಮ್ಯಾಟರ್ಸ್. ನಿಮಗೆ ಟೆಕ್ನಿಕಲ್ ಸ್ಕಿಲ್ ಇದ್ದರೆ ಮಾತ್ರ ನೀವು ಇಂಜಿನಿಯರಿಂಗಲ್ಲಿ ಸರ್ವೈವ್ ಆಗ್ತೀರಾ, ಒಂದು ಒಳ್ಳೆ ಜಾಬಿಗೆ ಇದಾಗ್ತೀರಾ. ಸುಮ್ಮನೆ ನಾನು 10th ಟಾಪರ್, PUC ಟಾಪರ್, ಇಂಜಿನಿಯರಿಂಗ್ ನಮ್ಗೆ ಆಗಿಲ್ಲ, ಜಾಬ್ ಇಲ್ಲ ಅಲ್ಲ, ಯು ಡೋಂಟ್ ಹ್ಯಾವ್ ಸ್ಕಿಲ್ಸ್. ಸೀರಿಯಸ್ಲಿ ನಾನು ಹೇಳ್ತಾ ಇರೋದು, ಸ್ಕಿಲ್ ಇಲ್ಲದೆ ಇದ್ದರೆ ನೀವು ಸುಮ್ಮನೆ ಅಟ್ಟರ್ ವೇಸ್ಟ್. ನೀವು ಇಂಜಿನಿಯರಿಂಗ್ ಆದರೂ ಮಾಡಿ, ಇನ್ನೊಂದು 2-3 ಇಯರ್ಸ್ ಮಾಸ್ಟರ್ಸ್ ಆದರೂ ಮಾಡಿ. ಸ್ಕಿಲ್ಸ್ ಮತ್ತು ಹಾರ್ಡ್ ವರ್ಕನ್ನು ಮಾಡುವಂಥ ಎಬಿಲಿಟಿ ನಿಮ್ಗೆ ಇಲ್ಲದೆ ಇದ್ದರೆ ನಿಮ್ಮ ಸುಮ್ಮನೆ ಇಂಜಿನಿಯರಿಂಗ್ ಮಾಡೋದು ಸುಮ್ಮನೆ. ಯಾರ್ಯಾರು ಹಾಗೆ ಹೇಳ್ತಾರೆ ನೋಡಿ, ಇಂಜಿನಿಯರಿಂಗಲ್ಲಿ ಜಾಬ್ ಇಲ್ಲ ಅಂತ. ನೀವು ನೆಗೆಟಿವ್ ಸೈಡಲ್ಲಿ ನೋಡಬೇಡಿ. ಜಾಬ್ ಹೋಗಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ರಾಬ್ಲಮ್ ಆಗಿದೆ. ಬಟ್ ಆದರೂ ಕೂಡ ಎಲ್ಲಿ ಈಗ RV ಕಾಲೇಜಲ್ಲಿ ಮೋರ್ ದೆನ್ 250 ಕಂಪನೀಸ್ಗಳು ಬಂದಿದೆ. ಹೈಯೆಸ್ಟು 67 ಲಕ್ಷ ಪ್ಯಾಕೇಜ್ ಆಗಿದೆ. ಆ್ಯಾವ್ರೇಜ್ 12, 15, 20, 25 ಎಲ್ಲದೂ ಆಗಿದೆ. PSL ಆಗಿದೆ, BMSCಯಲ್ಲಿ ಆಗಿದೆ. ಏನು ಆ ಕಾಲೇಜ್ ಅವರೇನು ಸ್ವರ್ಗದಿಂದ ಬಂದವರ? ಅವರಿಗೇನು ನಾನು RVಯಲ್ಲಿ ಓದೋ ನನಗೆ ಗೊತ್ತಿದೆ, ಅಲ್ಲೇನು ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೇನು ಎಕ್ಸ್ಟ್ರಾ ಇದೇನು ಮಾಡೋದಿಲ್ಲ. ಅಲ್ಲಿನ ಸ್ಟೂಡೆಂಟ್ಸ್ಗಳೆಲ್ಲ ಏನು ಮಾಡ್ತಾರೆ, ಅವರೇ ತಮ್ಮ ಸ್ವಂತ ಹಾರ್ಡ್ ವರ್ಕಿಂದ ಎಲ್ಲವನ್ನ ಎಬಿಲಿಟಿಯನ್ನು ಇದು ಮಾಡ್ಕೋತಾರೆ. ಇದನ್ನು ನೀವು ಮಾಡಬೇಕು. ಯು ಮೈಟ್ ಬಿ ಫ್ರಮ್ Tier 2 ಕಾಲೇಜಸ್, Tier 3 ಕಾಲೇಜಸ್ ಆದರೂ ಇದನ್ನು ಮಾಡ್ಕೊಳ್ಳಿ. ನೀವು RV ಕಾಲೇಜಲ್ಲಿ ಅಥವಾ IITಯಲ್ಲಿ ಓದ್ತವ್ರಿಗಿಂತ ಜಾಸ್ತಿ ಪ್ಯಾಕೇಜನ್ನು ನೀವು ಮಾಡ್ಕೊಳ್ಬೋದು. ಐ ಆಮ್ ಡ್ಯಾಮ್ ಶೋರ್ ಸ್ಟೂಡೆಂಟ್ಸ್, ಇದೆಲ್ಲದನ್ನು ಮಾಡಿ. ಸೊ DSA ಮಾಡಿ, ಈ ಸಬ್ಜೆಕ್ಟ್ಸನ್ನು ಮಾಡಿ. ನಾನು ಇಲ್ಲಿ ಹೇಳಿರೋದನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ. ನೀವು ಫಸ್ಟ್ ಇಯರ್ಲಿ ಇದ್ದರೂ ಕೂಡ, ಈ ಎಕ್ಸಾಮ್ ಆಗ್ತಾಯಿದ್ರು ಕೂಡ ಮುಗಿದ ತಕ್ಷಣ ಇದೆಲ್ಲದನ್ನು ಇದೆಲ್ಲದನ್ನು ಮಾಡ್ತಾ ಬನ್ನಿ, ಇದನ್ನು ಫಾಲೋ ಮಾಡ್ತಾ ಬನ್ನಿ. 100% ನೀವು ಡೌನ್ ದ ಲೈನ್ ಫೈನಲ್ ಇಯರಲ್ಲಿರುವಾಗ ಗ್ಯಾರಂಟಿ ಒಂದು ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಿ ಆಗ್ತೀರಾ. ಅದು ಎಷ್ಟು ಆಗ್ಬೋದು, 15 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು, 50 ಆಗ್ಬೋದು. ಓಕೆ, ಸೊ ಕಾಲೇಜ್ ಇದು ಮಾಡ್ಕೋಬೇಡಿ, ಸ್ಕಿಲ್ಸ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ, ಸರಿನಾ? ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಕೊಡಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. Until that, love you all. Bye-bye. Take care, students.